हूँ शिवानी और आप देख रहे हैं बीजापुर एक्सप्रेस। चलते हैं खबरों की ओर। ನಮ್ಮ ಸಂಸದರಾದ ಜಿಗಜಿಣಗಿ ಅವರು 12 ವರ್ಷದ ಸಾಧನೆ 12 ವರ್ಷದ ಮೆರವಣಿಗೆ ಮಾಡ್ತಾ ಇದ್ದಾರೆ. ನಿಮಗೆ 40 ವರ್ಷದ ಸಾಧನೆ ಕೇಳಿದ್ದೀವಿ ನಾವು. ನೀವು ನಮಗೆ ಇಬ್ರಾಹಿಂಪುರ ಬ್ರಿಡ್ಜ್ ಹೇಳಿದ್ರಿ. ಇಬ್ರಾಹಿಂಪುರ ಬ್ರಿಡ್ಜ್ ನೋಡಂತ ಹೇಳ್ರಿ ಅವನಿಗೆ ಅಂತ ಹೇಳಿದ್ರಿ. ಬಿಜಾಪುರ ನಗರ ಸುತ್ತಲ್ಲ 4 ಸರ್ಕಲ್ ಆಗ್ಯದವ ಬೈಪಾಸ್ ಅಂತ ಹೇಳಿದ್ರಿ. 40 ವರ್ಷದ ಸಾಧನೆನಾ ಇದು ನಮಗೆ ತೋರಿಸ್ತಾರೆ ನೀವು? ಹಿಂದಕ್ಕೆ ನಾವು ಸಣ್ಣವ್ರದಾಗ ಹಳ್ಳ್ಯಾಗ ಡಬ್ಬ ಹೊತ್ಕೊಂಡು ಬರ್ತಿರು. ಗರ್ದಿ ಗಮ್ಮತ್ ನೋಡು, ಶಾರ್ ಬಂಬೈ ನೋಡು, ಹೇಮಾಮಾಲಿ ಬಂದಾಳ ನೋಡು, ನರ್ಗೀಸ್ ಬಂದಾನ್ ನೋಡು, ಧರ್ಮೇಂದ್ರ ಬಂದಾನ್ ನೋಡು, ಹಂಗ ಗರ್ದಿ ಗಮ್ಮತ್ ತೋರಿಸ್ತಾ ಇದ್ದೀರಿ ನಮ್ಗ. ಇಬ್ರಾಹಿಂಪುರ ಬ್ರಿಡ್ಜ್ ತೋರಿಸಿ ನೀವು ಹಾರಿಸಿ ಮಾತಾಡೋದು ಬಿಡ್ರಿ. ನೀವೇನು ನಮ್ಗಿಂತ ಬಹಳ ಭಾರಿ ಅಲ್ಲ. ನಮ್ ಜೊತೆನೆ ಜನತಾ ಪಾರ್ಟಿಯಾಗಿದ್ದವ್ರು, ಜನತಾ ದಳದಾಗಿದ್ದವ್ರು, ಇವತ್ತೇನೋ ಕೋಟಾದಾಗ ಹೋಗಿ ನೀವು MP ಆಗಿರಿ. ಹಾರಿಸಿ ಮಾತಾಡಿ ಏಕವಚನ ಮಾತಾಡೋದು ಅವೆಲ್ಲ ಬಿಟ್ಬಿಡ್ರಿ ನೀವು. ನಿಮ್ಗೆ ಅರುಮುರು ಹಿಡಿದು ಬಿಟ್ಟದ. ಈಗ ಅಧಿಕಾರ ಹೋಗ್ಬಿಟ್ಟದ. ನಿಮ್ಗ ಮಂತ್ರಿ ಆಗ್ಬೇಕಂತೀರಿ, ಮುಖ್ಯಮಂತ್ರಿ ಆಗ್ಬೇಕಂತೀರಿ, ಅರುಮುರು ಹಿಡಿದ ನಿಮ್ಗ. ಬೇರೆದವ್ರಿಗೂ ಗೌರವ ಇಟ್ಕೊಂಡು ಮಾತಾಡ್ರಿ. ನಿಮ್ ಬಗ್ಗೆ ಬಹಳ ಗೌರವ ಇದೆ ನಮ್ಗ. ನಾವು 10 ಸಲ ಹೇಳಿದೀನಿ ಮುತ್ಸದ್ದಿ ರಾಜಕಾರಣಿ ಒಳ್ಳೆ ರಾಜಕಾರಣಿ ಅಂತ. ಆದ್ರೆ ಈಗ ನೀವು ಪರ ದಾರಿ ಬಿಡ್ತಾ ಇದ್ದೀರಿ. ಎದಕ್ಕೆ ಬಿಜೆಪಿ ಏನ್ರಿ ಮಾಡ್ತಾರೇನೋ ಅಂತ ಹೇಳಿ ಜನರಿಗೆ ಬೈತಾ ಇದ್ದೀರಿ. ವಿರೋಧ ಪಕ್ಷದವ್ರಿಗೆ ನಿಮ್ಗೆ ಏನು ಮಾಡಲ್ಲ ಅವರು. ಅದಕ್ಕ ಮೋದಿ ಸಾಧನೆ ಏನೂ ಇಲ್ಲ. ಟ್ರಂಪ್ಗೆ ಹೆದರಿ, ಬೇರೆ ದೇಶಗಳಿಗೆ ಹೆದರಿ ಇವರು ಬಗ್ಗೆ ನಡೀತಾ ಇದ್ದಾರೆ. ಇದು ಸಾಧನೆ ಅಲ್ಲ. ಈ ದೇಶ ಅವನತಿಯತ್ತ ಹೋಗ್ತಾ ಇದೆ. ಎಲ್ಲ ಮಾರಾಟ ಮಾಡ್ತಾ ಇದ್ದಾರೆ. ಅಭಿವೃದ್ಧಿ ಶೂನ್ಯ ಇದೆ. ಇಂಥದೊಂದು ಅಣೆಕಟ್ಟು ಹೇಳಿ, ಇವ್ರ ಪೀರಿಯಡ್ದಲ್ಲಿ ಒಂದು ಅಣೆಕಟ್ಟು ಓಪನಿಂಗ್ ಆಗಿ, ಅಣೆಕಟ್ಟು ಅಡಿಪಾಯ ಹಾಕಿ ಆ ಓಪನಿಂಗ್ ಆಗ್ಯದ ಅಂತ ಹೇಳಿ. ಇವ್ರ ಕಾಲದಲ್ಲಿ ಕಟ್ಟಿದ ಎಲ್ಲಾ ಬ್ರಿಡ್ಜ್ಗಳು, ಎಲ್ಲಾ ಸಣ್ಣ ಪುಟ್ಟ ಅಣೆಕಟ್ಟುಗಳು ಬಿದ್ದು ಹೋಗಿದಾವೆ. ರಾಮ ಮಂದಿರನೇ ಸೋರಾಗತೈತಿ. ಸಂಸತ್ ಭವನ ಹೊಸದು 22,000 ಕೋಟಿ ಖರ್ಚು ಮಾಡಿ ಕಟ್ಸಿದ್ರಿ. ಅದ್ರ ಅವಶ್ಯಕತೆನೇ ಇರ್ಲಿಲ್ಲ. ನೀವು ಯಾವ ಸಂಸತ್ ಭವನಕ್ಕೆ ಬಾಗಿ ಹಣೆ ಹಚ್ಚಿ ನಮಸ್ಕಾರ ಮಾಡಿ ಒಳಗೆ ಹೋಗಿದ್ರಿ, ಆ ಸಂಸತ್ ಭವನ ಇವತ್ತ ಹಾಳು ಕೋಟಿ ಮಾಡಿದಿರಿ. 22,000 ಕೋಟಿ, ಅದು ಕರೋನಾದಲ್ಲಿ ಆರ್ಥಿಕ ಪರಿಸ್ಥಿತಿ ಸಮಸ್ಯೆ ಇದ್ದಾಗ ಅಂತರ ಕಟ್ಟಿ ನೀವು ತೆಗಿದ್ರಿ, ಅದು ಸೋರ್ತಾ ಇದೆ. ನಿಮ್ದು ಯಾವ್ದಂದ್ರೆ ಸಾಧನೆ? ನಮ್ಮ ಡಾಕ್ಟರ್ ರವಿ ಬರದಾರು ಒಂದೆರಡು ಮಾತಾಡ್ತಾರೆ.